ಇನ್ನು ಚನ್ನಪಟ್ಟಣಕ್ಕಾಗಿ ಅತ್ತ ಮೈತ್ರಿ ನಾಯಕರು ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಸ್ ಮಾಡ್ತಾ ಇದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ಹೆಣಿತಾ ಇದ್ದಾರೆ. ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನರಿಗಾಗಿ ಬೃಹತ್ ಉದ್ಯೋಗ ಮೇಳ, ಅದೇ ರೀತಿಯಾಗಿ ಕಳೆದ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಕ್ಷೇತ್ರ ಸಂಚಾರವನ್ನು ಕೂಡ ಆರಂಭ ಮಾಡಿದ್ರು. ಅನೇಕ ದೇವಾಲಯಗಳಿಗೂ ಕೂಡ ಭೇಟಿ ಕೊಟ್ಟರು. ಅದೇ ರೀತಿಯಾಗಿ ಧಾರ್ಮಿಕ ಮುಖಂಡರನ್ನು ಕೂಡ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಈಗ ಕ್ಷೇತ್ರದ ಜನರಿಗಾಗಿ ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡೇ ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಇದೆಲ್ಲವನ್ನೂ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಬಾಲಕರ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. 150 ಕಂಪನಿಗಳ ಒಟ್ಟು ಸೇರಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಥಳದಲ್ಲೇ ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ ಆ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಬರುವಂತಹ ಯುವಕರೇನಿದ್ದಾರೆ, ನಿರುದ್ಯೋಗಿ ಯುವಕರು, ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋದಕ್ಕೆ ಅಂತ ಈ ಒಂದು ವೇದಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ಧಪಡಿಸ್ತಾ ಇದ್ದಾರೆ. ಈ ಮೂಲಕ ಈಗಾಗಲೇ ಸಾಕಷ್ಟು ಸಮುದಾಯಗಳಿಗೆ ಅವರು ತಲುಪಿದ್ದಾರೆ. ಅನೇಕ ಧಾರ್ಮಿಕ ಮುಖಂಡರನ್ನ ಭೇಟಿಯಾದರು, ಮಂದಿರಗಳಿಗೂ ಕೂಡ ಭೇಟಿ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಯುವಕರನ್ನು ಸೆಳೆಯೋದಕ್ಕೆ, ಯುವ ಸಮೂಹವನ್ನು ಸೆಳೆಯೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ನಿರುದ್ಯೋಗಿಗಳು ಯಾರಿದ್ದಾರೆ, ಕಾಲೇಜು ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂಥವರಿಗೆ ಪ್ರಿಫರೆನ್ಸ್ ಕೊಡುವ ಮೂಲಕವಾಗಿ ಯುವ ಮತದಾರರನ್ನು ಸೆಳೆಯೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಮೈತ್ರಿ ನಾಯಕರಿಗೆ ಟಾಂಟ್ ಕೊಡುವಂತಹ ಒಂದು ತಂತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಅನುಸರಿಸ್ತಾ ಇದ್ದಾರೆ. ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಮೈತ್ರಿ ಪಕ್ಷದ ನಾಯಕರು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಅವರವರಲ್ಲೇ ಸರ್ಕಸ್ ನಡೀತಾ ಇದೆ. ಯಾರಿಗೆ ಟಿಕೆಟ್ ಅನ್ನುವಂತಹ ಒಂದು ಪ್ರಶ್ನೆ ಗೊಂದಲದ ಗೂಡಾಗಿ ಉಳಿತಾ ಇದೆ. ಇತ್ತ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ಒಂದು ಜಿದ್ದಿಗೆ ಬಿದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಭದ್ರಕೋಟೆ, ತಮ್ಮ ಕ್ಷೇತ್ರ ಇದನ್ನು ಬಿಟ್ಟುಕೊಡಬಾರ್ದು ಅನ್ನುವಂತಹ ಒಂದು ವಿಚಾರದಲ್ಲಿ ಅವರಿದ್ದಾರೆ. ಮತ್ತೊಂದೆಡೆಯಲ್ಲಿ CP ಯೋಗೇಶ್ವರ್ ಟಿಕೆಟ್ ಪಡೆದುಕೊಂಡೇ ಸಿದ್ಧ, ಬೇಕೇ ಬೇಕು ಟಿಕೆಟ್ ಸಿಗದೇ ಇದ್ದರೆ ನಾನು ಪಕ್ಷೇತರನಾಗಿ ಸ್ಪರ್ಧೆಗೆ ಇಳಿತೀನಿ ಅನ್ನುವಂತಹ ಒಂದು ಸಂದೇಶ. ಈ ಒಂದು ಕಿತ್ತಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಗೇಮ್ ಚೇಂಜಿಂಗ್ ಆಗಿರುವಂತಹ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ಸಂಚಾರ, ಅದೇ ರೀತಿಯಾಗಿ ಡಿಕೆ ಸುರೇಶ್ ಅವರು ಕೂಡ ಕ್ಷೇತ್ರ ಸಂಚಾರ ಮಾಡಿದ್ರು. ಮತ್ತೊಂದೆಡೆ ಈಗ ಯುವ ಸಮೂಹವನ್ನು ಸೆಳೆಯೋದಕ್ಕೆ ಅಂತ ಉದ್ಯೋಗ ಮೇಳವನ್ನು ಕೂಡ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಸರಿಸುಮಾರು 150 ಕಂಪನಿಗಳೇನಿದ್ದಾವೆ ಆ ಕಂಪನಿಗಳನ್ನು ಒಟ್ಟುಗೂಡಿಸುವಂತಹ ಪ್ರಯತ್ನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ನಿರುದ್ಯೋಗಿಗಳು ಯಾರಿದ್ದಾರೆ, ಅದೇ ರೀತಿಯಾಗಿ ಯುವ ಸಮೂಹ ಏನಿದೆ, ಕಾಲೇಜು ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂಥವರಿಗೆ ಮೊದಲ ಆದ್ಯತೆ ಕೊಡೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಈ ಮೂಲಕವಾಗಿ ಯುವ ಸಮೂಹವನ್ನು ಸೆಳೆಯೋದಕ್ಕೆ ಅಂತ ಡಿಸಿಎಂ ಮುಂದಾಗ್ತಾ ಇದ್ದಾರೆ. ಯಾರ ಒಂದು ತಂತ್ರ ಪ್ರತಿತಂತ್ರ ಇಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಈ ಒಂದು ಕ್ಷೇತ್ರವನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಚನ್ನಪಟ್ಟಣ ಯಾವಾಗ ಈ ಒಂದು ವಿಚಾರ ಎದುರಿಗೆ ಬರುತ್ತೆ ಅಂದರೆ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಜಿದ್ದಾಜಿದ್ದಿ ಆರಂಭ ಆಯಿತು. ಯಾವಾಗ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಕ್ಷೇತ್ರಗಳತ್ತ ಒಂದು ಕಣ್ಣನ್ನು ಇಟ್ಟರು, ಅದೇ ರೀತಿಯಾಗಿ ಅಲ್ಲಿ ರಾಜಕೀಯ ಕದಡೋದಕ್ಕೆ ಅಂತ ಆರಂಭ ಮಾಡಿದ್ರು. ಆಗಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತ ಚನ್ನಪಟ್ಟಣ ಆದಿಯಾಗಿ ಹಳೆ ಮೈಸೂರು ಭಾಗ ಇದೆಲ್ಲವನ್ನೂ ಕೂಡ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ JDSನ ಕ್ಷೇತ್ರಗಳನ್ನು ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಈಗ ಈ ಒಂದು ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ JDSನ್ನು ಸೋಲಿಸಲೇಬೇಕು, ಮಣ್ಣು ಮುಕ್ಕಿಸಲೇಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ತಂತ್ರಗಳು ಫಲಿಸುತ್ತಾ ಇಲ್ವಾ, ಕಾದು ನೋಡಬೇಕಾಗತ್ತೆ.